ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ನಿಮ್ಮಲ್ಲೇ ಇದೆಯಪ್ಪ, ಏನೆಲ್ಲ ಪರಿಹಾರ ಮಾಡ್ಕೊಂಡಿದ್ದೀವಿ, ಇದಕ್ಕೆ ನಮಗೆ ಎಲ್ಲೋ ಒಂದು ಕಡೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ನಿಮ್ಮ ಯಾವುದೇ ರೀತಿಯಾಗಿರುವಂಥ ಆರೋಗ್ಯದ ಸಮಸ್ಯೆ, ಮ್ಯಾರೇಜ್ ಡಿಲೇ ಆಗ್ತಾ ಇರ್ಬೋದು, ಬಿಸ್ನೆಸ್ ಲಾಸ್ ಇರ್ಬೋದು, ಕೆಲಸ ಕಾರ್ಯಗಳಿಗೆ ಟ್ರೈ ಮಾಡ್ತಿರ್ತೀರಾ, ಸಕ್ಸಸ್ ಕಾಣ್ತಾ ಇರೋದಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಅಕ್ಷಯ ವೃಕ್ಷ ಇತ್ತು ಅಂತಂದರೆ ಖಂಡಿತ ಆ ಎಲ್ಲ ಒಂದು ತೊಂದರೆಗಳಿಂದ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ ನೀಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ. ಗುರುಗಳೇ, ಕೆಲವರು ಸ್ವಭಾವ ಹೇಗಿರುತ್ತೆ ಅಂತಂದರೆ ಏನೋ ಒಂದು ಕಡೆ ಅವ್ರಿಗೆ ಚೆನ್ನಾಗಿ ಆಗ್ತಾ ಇರುವಾಗ ಒಂದು ರೀತಿಯಾಗಿ ಅವರು ಟ್ರೀಟ್ ಮಾಡ್ತಿರ್ತಾರೆ ಪ್ರತಿಯೊಬ್ಬರೂ, ಅಥವಾ ಎಲ್ಲೋ ಅರ್ಧ ರಾತ್ರಿನಲ್ಲಿ ಐಶ್ವರ್ಯ ಬಂತು ಅಂತಂದರೆ ಇನ್ನೊಂದು ರೀತಿ ಚೇಂಜ್ ಆಗಿಬಿಡ್ತಾರೆ, ದರ್ಪ ತೋರಿಸುವಂಥದ್ದು, ದಬ್ಬಾಳಿಕೆ ಮಾಡುವಂಥದ್ದು, ಅಥವಾ ಸೆಲ್ಫಿಶ್ ಆಗಿಬಿಟ್ಟಿರ್ತಾರೆ. ನಾನು ಒಬ್ಬರಿಗೆ ಒಳ್ಳೇದಾದರೆ ಸಾಕು, ಯಾರೇ ಹೇಗಾದರೂ ಹೋಗಲಿ ಅನ್ನೋ ಥರ ಈ ರೀತಿ ಸ್ವಭಾವಗಳಿರುತ್ತೆ. ಇದು ನಮ್ಮ ದಿನನಿತ್ಯ ಅಥವಾ ನಮ್ಮ ಜೀವನದಲ್ಲಿ ಏಳಿಗೆ ಕಾಣೋದಕ್ಕೆ ಕೂಡ ಈ ಥರದ್ದೊಂದು ಸ್ವಭಾವ ಇದ್ದರೆ ಕಷ್ಟ ಆಗುತ್ತಾ? ಬಿಕಾಸ್ ಸಾಕಷ್ಟು ಜನ ನಾವು ಬೇರೆ ಬೇರೆ ಇಂಡಸ್ಟ್ರೀಸಲ್ಲಿ ನೋಡಿರ್ತೀವಿ, ಬಿಸ್ನೆಸ್ನಲ್ಲಾಗಿರ್ಬೋದು ಅಥವಾ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಾಗಿರ್ಬೋದು. ಸೊ ಸಕ್ಸಸ್ ಆಯಿತು ಅಂತಂದರೆ ಒಂದು ರೀತಿ ಇರ್ತಾರೆ, ಸಕ್ಸಸ್ ಆಗೋಕ್ಕೆ ಮುಂಚೆ ಒಂದು ರೀತಿ ಇರ್ತಾರೆ, ಆಮೇಲೆ ಆ ಬದಲಾವಣೆಗಳು ಬಿಫೋರ್ ಆ್ಯಂಡ್ ಆಫ್ಟರ್ ಚೇಂಜಸ್ಸು. ಸೊ ಇದು ಏಳಿಗೆನಲ್ಲಿ ಯಾವ ರೀತಿಯಾಗಿ ನಮಗೆ ಪರಿಣಾಮ ಬೀರುತ್ತೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸಿ. ಸೂಪರ್, ಗುಡ್ ಪ್ರಶ್ನೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಏನು ಈಗ ನೀವು ದರ್ಪ ಅಂದಲ್ಲ, ಅದು ನನಗೆ ಬಡ್ದಿದ್ದು ಇಷ್ಟು ಪ್ರಶ್ನೆಗಳಲ್ಲಿ ಬಡ್ದು ಎಬ್ಬಿಸೋದು ನನ್ನ ಅದೇ. ಈಗ ನೀವು ದರ್ಪ ಅಂದದ್ದು, ಸೆಲ್ಫಿಸ್ಟ್ ಅನ್ನೋದು, ಚೆನ್ನಾಗಿರ್ತೀರಿ ನೀವು, ಎಲ್ಲಿ ತನಕ ಚೆನ್ನಾಗಿರ್ತೀರಿ? ನಿಮ್ಮ ಮೊಬೈಲಲ್ಲಿ ಚಾರ್ಜ್ ಇರೋ ತನಕ ಕಾಲು ಹೋಗುತ್ತೆ ಬರುತ್ತೆ, ಚಾರ್ಜ್ ಸಿಗಲ್ಲ ನಿಮಗೆ, ಚಾರ್ಜರ್ ಎಲ್ಲ ನಿಮ್ಮ ಹತ್ರ, ನೀವೆಲ್ಲ ಹೊರಗಡೆ ಇದ್ದೀರಿ, ನೀವು ತೊಗೊಂಡೋಗೋದು ಮರ್ತಿದ್ದೀರಿ, ಬಹುಶಃ ಆ ಕಡೆ ಎಲ್ಲೋ ಸಿಗಲ್ಲ, ತುಂಬ ಅರ್ಜೆಂಟ್ ಇದೆ, ಯಾರೋ ನಿಮಗೆ ಏನೋ ಕಳಿಸ್ಬೇಕಂತ ನೀವು ಕಳಿಸ್ಬೇಕು, ಒಂದು ಲೊಕೇಶನ್ ಸೆಂಡ್ ಮಾಡಬೇಕು, ಏನಾವಾಗ ನಿಮ್ಮ ಕತೆ, ಜಸ್ಟ್ ಇಷ್ಟನ್ನೇ ಸಾಕು, ಇದನ್ನೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಸಾಕು ನೀವು. ದರ್ಪ ಅನ್ನೋದು ಇತ್ತು ಅಂತಂದರೆ ನಿಮ್ಮ ದೌಲತ್ತು ಅನ್ನೋದು ಇನ್ನೊಂದು ಪದ ಚೆನ್ನಾಗಿ ಬಳಸಿದ್ರಿ. ಅರ್ಧ ರಾತ್ರಿಯಲ್ಲಿ ಐಶ್ವರ್ಯ ಬಂದರೆ ಕೊಡೆ ಹೇಳಿದ್ರಂತೆ, ಕೊಡೇನೋ ಒಡೇನೋ, ಒಟ್ಟಾರೆ ನಿಜ ಇದು. ಯಾರಾದರೂ ಅರ್ಧ ರಾತ್ರಿಯಲ್ಲಿ ಐಶ್ವರ್ಯ ಬಂದರೆ ಎದ್ದು ಕೊಡೆ ಹಿಡಿದ್ರು ಅಂತ ಏನು ಹೇಳ್ತಾರೆ ಕಣಪ್ಪ. ಒಂದು ನೆನಪಿರಲಿ, ಇಲ್ಲಿ ಒಬ್ಬ ಪಂಡಿತ ಹೊರದೇಶದಲ್ಲಿದ್ದು ಅನೇಕವಾಗಿರೋ ಪಾಂಡಿತ್ಯವನ್ನು ಸಂಪಾದನೆ ಮಾಡಿಕೊಂಡಿರ್ತಾನೆ. ಒಳ್ಳೆ ಇಂಗ್ಲೀಷ್ ಮಾತಾಡ್ತಾನೆ, ಹಿಂದಿ ಮಾತಾಡ್ತಾನೆ, ಅನೇಕ ವಿಧದ 1-2-3 ಲ್ಯಾಂಗ್ವೇಜ್ ಚೆನ್ನಾಗಿ ಮಾತಾಡ್ತಾನೆ. ಅವ ಒಂದು 10 ವರ್ಷದ ನಂತರ ಅಥವಾ 15 ವರ್ಷಗಳ ನಂತರ ಅವನ ಹಳ್ಳಿಗೆ ಬರ್ತಾ ಇದ್ದಾನೆ. ಅವನ ಹಳ್ಳಿಗೆ ಬರಬೇಕಾದ್ರೆ ಒಂದು ನದಿ ದಾಟಬೇಕು. ಆ ನದಿ ದಾಟಬೇಕಾದ್ರೆ ಆ ಒಬ್ಬ ಪಂಡಿತ, ಅವನು ಪಂಡಿತ ಅಂದರೆ ಇನ್ನು ನಿಮಗೆ ಹೇಳೋ ಹಾಗಿಲ್ಲ, ಎಲ್ಲವೂ ಗೊತ್ತಿದೆ ಅವನಿಗೆ. ಅಂದರೆ ಜ್ಯೋತಿಷ್ಯ ಗೊತ್ತು, ಜ್ಯೋತಿಷ್ಯ, ವಾಸ್ತು, ಮೀಮಾಂಸಾ, ನಿರುಕ್ತ, ಕಲ್ಪ, ವ್ಯಾಕರಣ, ಛಂದಸ್ಸು, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ದಾನೆ ಅವ. ಇನ್ನು ಅಕಾಡೆಮಿಕ್ ಎಜುಕೇಷನ್ ಅದು ಕೂಡ ಚೆನ್ನಾಗಿ ಬರುತ್ತೆ, 4-5 ಲ್ಯಾಂಗ್ವೇಜ್ ಬರುತ್ತೆ. ಮೊದಲು ಏನೂ ಇರಲಿಲ್ಲ, ಅವನು ಎಲ್ಲವೂ ಪಡ್ಕೊಂಡು ಬಂದ. ಅವನಿಗೊಂದು ರೀತಿ ಹೆಮ್ಮೆ, ಒಂದು ಖುಷಿ, ಏನೋ ಯಾರೂ ಇಲ್ಲ ಇನ್ನು ನನ್ನ ಮುಂದೆ ಯಾರೂ ಅಲ್ಲ, ಯಾರೂ ಇಲ್ಲ. ಅದಕ್ಕೆ ಹೇಳ್ತೀನಿ, ಅವರವರ ಯೋಗಗಳು, ಅವರವರ ಯೋಗ್ಯತೆಗಳು. ಇನ್ನೊಬ್ಬರನ್ನ ನೀವು ಟೀಕೆ ಮಾಡಬೇಡಿ, ಇನ್ನೊಬ್ಬರನ್ನ ಜರಿಯಬೇಡಿ, ನಿಮ್ಮ ಬಗ್ಗೆ ನೀವು ಬರೆಯಿರಿ. ಸಾಧ್ಯ ಆದರೆ ಆ ನಾವೇ ಎಲ್ಲಿ ಕೂತ್ಕೊಳ್ತಾನೆ, ಬೋಟ್ ಅಡಗಲ್ಲಿ ಕುಳಿತುಕೊಳ್ತಾನೆ, ಆ ಬೋಟ್ ನಡೆಸ್ತಾನಲ್ಲ ಅವ, ಏನು ಶ್ಯಾಮಣ್ಣ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಅವ್ನು ಆನ್ಸರ್ ಮಾಡ್ತಾನೆ, ಹಾಯ್ ಶ್ಯಾಮ್, ಹೌ ಆರ್ ಯು? ಅಲ್ಲ ರೀ, ಅವ್ನು ಬೋಟ್ ನಡೆಸ್ಕೊಂಡಿರೋ ಪಾಪ, ಅವನಿಗೇನು ವಿದ್ಯೆ ಗೊತ್ತಿದೆ? ನೀನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಏನು ಗೊತ್ತಾಗುತ್ತೆ ಅವನಿಗೆ? ನಿನಗೆ ಗೊತ್ತಿರ್ತಕ್ಕಂಥವನೇ. ಆದರೆ ನೀನು ಮಾತಾಡ್ತಾ ದರ್ಪದ ಮಾತು ಹೇಗೆ ಬದಲಾಗಿದೆ ನೋಡು. ನಿನಗೆ ನಡೆದು ಬಿಟ್ಟಿದೆ, ಸ್ವಲ್ಪ ಹಿಂದೆ ಸ್ವಲ್ಪ ತಿರುಗಿ ನೋಡು, ಹೇಗಿತ್ತು ನಿನ್ನ ಜೀವನ ಹೇಗಿತ್ತೆ, ಈಗ ಏನಾಗಿದೆಯಾ? ಸ್ವಲ್ಪ ಮಟ್ಟಿಗೆ ನೀನು ವ್ಯಾಕರಣ, ಛಂದಸ್ಸು, ಮೀಮಾಂಸೆ ಇದೆಲ್ಲ ಕಲ್ತುಕೊಂಡು ಕೂಡ ಏನೋ ಆಗಿದೆಯಾ ಅಂತಲ್ಲ, ಮತ್ತೇನೋ ಪಡೆದುಕೊಂಡಿದ್ದೀನಿ ಅಂತಲ್ಲ. ಆದರೆ ಆ ಬೋಟ್ ನಡೆಸೋವಾಗ ಇವನನ್ನು ಕೇಳ್ತಾನೆ, ಏನು ಶ್ಯಾಮಣ್ಣ ಚೆನ್ನಾಗಿದೆಯಾ ಅಂತ ಕೇಳೋ ಬದಲಿಗೆ ಹಾಯ್ ಶ್ಯಾಮ್, ಹೌ ಆರ್ ಯು ಅಂದ. ಅಪ್ಪ ನನಗೆ ಇಂಗ್ಲೀಷೆಲ್ಲ ಬರೋಲ್ಲ ಕಣಪ್ಪ, ನಾನು ಕನ್ನಡದಲ್ಲೇ ಮಾತಾಡು. ಏನು ಶ್ಯಾಮಣ್ಣ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಪ್ಪ. ಮಳೆಯೆಲ್ಲ ಬೀಳ್ತಾ ಇದೆ ಈ ಕಡೆ? ಎಲ್ಲ ಕಾಲಕ್ಕೆ ಬೀಳ್ತಾ ಇದೆ. ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಏನು ಓದ್ತಿದ್ದಾರೆ? ಎಲ್ಲ ಕೇಳ್ತಿದ್ದಾನೆ. ಆಮೇಲೆ ಯಾರಿಗಾದ್ರೂ ನಿಮ್ಮ ಮಕ್ಕಳಲ್ಲಿ ಜ್ಯೋತಿಷ್ಯ,
ಬರುತ್ತಾ? ಆಮೇಲೆ ವ್ಯಾಕರಣ ಗೊತ್ತಾ? ನನಗೇನು ಗೊತ್ತಿಲ್ಲಪ್ಪ, ನಾನು ಯಾವ ನಮ್ಮ ಮಕ್ಕಳಿಗೂ ವ್ಯಾಕರಣನೂ ಗೊತ್ತಿಲ್ಲ, ನಮಗೆ ಗೋಕರ್ಣನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಬಾ, ಆಯ್ತು ಬಿಡು, ನಿನ್ನ ಜೀವನ ನಾಶ. ವ್ಯಾಕರಣ ಗೊತ್ತಿಲ್ಲ ಅಂದರೆ ನಿನ್ನ ಜೀವನ ನಾಶ. ಸರಿ, ಮೀಮಾಂಸ? ಅಲ್ಲಪ್ಪ, ನಮಗೆ ಯಾವುದೋ ಕೋಳಿ ಕುರಿ ಮಾಂಸ ಬಿಟ್ಟರೆ ಈ ಮೀಮಾಂಸ ನನಗೆ ಹೆಂಗೆ ಗೊತ್ತಾಗತ್ತೆ ಅಂತಾನೆವ. ಹೀಗೆ ಒಂದೊಂದು ಕೂಡ ಅವನ ಕೆಣಕ್ತಾನೆ. ನೀನು ಹಂಗಾದರೆ 30% ವ್ಯಾಕರಣ ಗೊತ್ತಿಲ್ಲ ಅಂದರೆ ನಾಶ ಆದೆ. ಇನ್ನು ಮೀಮಾಂಸ, ನಿರುಕ್ತ, ಜ್ಯೋತಿಷ್ಯ, ಕಲ್ಪ ಇದ್ಯಾವುದು ಗೊತ್ತಿಲ್ಲ ಅಂತಂದರೆ ನೀನು 90% ನಾಶವಾದೆ ನೀನು. ಅಂದರೆ ನಿನ್ನ ಜೀವನ ಉದ್ಧಾರ ಆಗಲ್ಲ ಅಂತ ಆತನನ್ನು ಬೈತಿದ್ದಾನೆ, ಛೇಡಿಸ್ತಿದ್ದಾನೆ, ಏಕವಚನದಲ್ಲಿ ಮಾತಾಡ್ತಿದ್ದಾನೆ. ಆತನ ವಯಸ್ಸಾಗಿರ್ತಕ್ಕಂಥವನ್ನ ಈತ ಹೀಗೆ ಮಾತಾಡಿದಿರ್ಬೇಕು, ಆತನ ನೋವಾಗುತ್ತೆ, ತೊಂದರೆ ಆಗುತ್ತೆ. ಆತನ ಹೇಗೆ ಬೇಕಾಗ ಆನ್ಸರ್ ಮಾಡ್ತಿದ್ದ, ಮುಂದುವರಿತಾ ಇತ್ತು. ಇನ್ನೇನು ಅವನ ದಡ ಸೇರ್ಕೋಬೇಕು. ಬಹುಶಃ ಆ ನಾವೇ, ಆ ಬೋಟ್, ಆ ಹಡಗು ಮಧ್ಯದಲ್ಲಿದ್ದಾನೆ. ಆ ತೆಪ್ಪದಲ್ಲಿ ಇವನು ತೆಪ್ಪಗೆ ಕುಳಿತುಕೊಂಡು ಇದ್ದಾರೆ. ಇನ್ನು ಏಕಕಾಲಕ್ಕೆ ಗುಡುಗು, ಮಿಂಚು, ಸಿಡು ಸ್ವಲ್ಪ ಆರ್ಭಟ ಜಾಸ್ತಿ ಆಗಿ ಅದೊಂದು ರೀತಿಯ ಗಾಳಿ, ಅಲ್ಲ ಸುಂಟರ್ ಗಾಳಿ ಅಂತೀವಲ್ಲ, ಆ ತರಹದ ಗಾಳಿ ಬಂದು ಆ ಸ್ಥಾನಪಟ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಆ ಬೋಟು. ಆವಾಗ ಆ ಬೋಟ್ ನಡೆಸುವವ, ಅಪ್ಪ ಪಂಡಿತೋತ್ತಮ, ನಿನಗೆ ಈಜು ಬರುತ್ತಾ ಅಂತ ಕೇಳ್ತಾನೆ. ಅಯ್ಯೋ, ನನಗೆ ಈಜು ಬರಲ್ಲ ಅಂತ ಹೇಳ್ತಾನೆ. ಈಗ ನನ್ನ ಇಷ್ಟೊತ್ತು ನಾಶ ಅಂದೆಲ್ಲ, ಈಗ ನೀನು ಸರ್ವನಾಶ ಅಂತ ಹೇಳ್ತಾನೆ. ನೀನು ಸರ್ವನಾಶ, ಈಗ ನಿನ್ನ ಕಾಲ ಸರ್ವನಾಶ. ಆವಾಗ ಆತ ಆ ದಡ ಹೇಗೋ ಅದು ಬೋಟ್ ಮುಳುಗಿದಾಗ ಈಜ್ಕೊಂಡು ದಡ ಸೇರಿಕೊಳ್ತಾನೆ. ಎಷ್ಟು ವಿದ್ಯೆ ನಿಮ್ಮ ಹತ್ರ ಇದ್ರೆ ಏನು ಪ್ರಯೋಜನ ಬಂತು? ಕೇಳಿಸೋದಲ್ಲ, ನಮಗೆ ಕಷ್ಟ ಕಾಲಕ್ಕೆ, ನಮಗೂ ದುಃಖದ ಕಾಲಕ್ಕೆ ಯಾರಾದರೂ ನಮಗೆ ಆಸರೆ ಆಗಬೇಕು, ಅದು ನೀನು ಮಾಡಿರೋ ಪಾಪ ಪುಣ್ಯಗಳಲ್ಲಿ ಕೌಂಟ್ ಇರುತ್ತೆ. ನಿನಗೆ ಯಾರು ಬರಲಿಲ್ಲ, ನಿನ್ನ ಸಂಬಂಧಿಕರು ಬರಲಿಲ್ಲ, ಬಿಟ್ಟುಬಿಡು. ಸಂಬಂಧಿಕರ ಮಾತೆ ತಿಳಿಯೋದು ಬೇಡ ನಾವಿಲ್ಲಿ. ನಿನ್ನ ಸ್ನೇಹಿತರು ಉತ್ತಮರು ಅಂತ ಇರ್ತಾರಲ್ಲ, ಅವರು ಯಾರಾದರೂ ಬರ್ತಾರೆ ನಿನಗೆ. ಈ ದರ್ಪಗಳನ್ನು ಮೊದಲು ನಿಲ್ಲಿಸ್ಬೇಕು. ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅವರವರ ಒಬ್ಬ HR ಅಂತ, ನಾನು ಎಲ್ಲೋ ಈ ಗಾರ್ಮೆಂಟ್ಸ್ ಯಾವುದದು ಶಾಯಿ ಅಂತ, ಬಹುಶಃ 20 ವರ್ಷಗಳಿಂದ ಅವ್ನಿಗೆ ನಾನು ಜಾಬ್ ಕೊಡಿಸಿದ್ದು. ಈಗಲೂ ಕೂಡ ಅದೇ ಕೃತಜ್ಞತೆ, ಅದೇ ಭಾವ. ತುಂಬ ಚೆನ್ನಾಗಿ ಮನೆ ಕಟ್ಕೊಂಡು, ತುಂಬ ಅದ್ಭುತವಾಗಿ ಮನೆ ಮಾಡಿಕೊಂಡು, ಮಕ್ಕಳೆಲ್ಲ ಮಾಡ್ಕೊಂಡಿದ್ದಾನೆ. ಈಗಲೂ ಅದೇ ಪ್ರೀತಿಯಿಂದಲೇ ಮಾತಾಡಿಸ್ತಾನೆ. ಗುರುಗಳೇ, ಇದು ನೀವು ಕೊಟ್ಟ ಭಿಕ್ಷೆ ಅಂತ ಹಾಗೆ ಅನ್ನಬೇಡ ಅಂತೀನಿ. ಈಗ ಅವನು 2-2.5 ಲಕ್ಷ ಸ್ಯಾಲ್ರಿ ತೊಗೊಳ್ತಾನೆ. ಒಳ್ಳೆ ಪೋಸ್ಟಲ್ಲಿ ಇದ್ದಾನೆ ಅವನು, ಒಳ್ಳೆ ಅದ್ಭುತವಾದ ಪೋಸ್ಟಲ್ಲಿ ಕುಳಿತಿದ್ದಾನೆ ಅವ. ಎಲ್ಲೊಂದು ಕಡೆ ಹತ್ತದ ಕೂಡಲೇ ದರ್ಪಗಳು ಪ್ರಯೋಜನಕ್ಕೆ ಬಾರದು. ಯಾವಾಗ ನೀವು ದರ್ಪದಿಂದ ಮೆರೆದು ಅನೇಕರಿಗೆ ನೀವು ನಿಮ್ಮ ಕಣ್ಣಿಗೆ ಕಾಣಲಿಲ್ಲ, ಇವರೆಲ್ಲ ಇವರು ಬಡವರು, ಇವ್ರ ಕೈಯಲ್ಲಿ ಆಗದೆ ಇರೋರು ಅಂತ ಹಾಗೆ ಮೆರೆದ್ರಿ, ನಿಮ್ಮನ್ನು ಅಷ್ಟೇ ಶೀಘ್ರವಾಗಿ ಒಂದು ಕೂಪಕ್ಕೆ ತಳ್ತಾನೆ. ಅದೇ ಈ ರೀತಿ ಕೂಪಕ್ಕೆ ಎಲ್ಲ ವಿದ್ಯೆಗಳು ಬರುತ್ತೆ. ಇವನಿಗೆ ಈಜು ಬರಲಿಲ್ಲ, ಬಿದ್ದ ಅಲ್ಲಿ. ನೀವು ಇದೇ ಥರದ ಎಕ್ಸಾಂಪಲ್ ಇನ್ನೇನೋ ಬಿದ್ದು ಹೋಗ್ತೀರಿ. ನೀವು ಅತಿ ಬುದ್ಧಿವಂತತನ ಮಾಡೋಕೆ ಹೋಗ್ತೀರಿ, ಎಲ್ಲೋ ಒಂದು ಕಡೆ ಅಲ್ಲಿ ಕಳ್ಕೊಳ್ತೀರಿ, ಎಲ್ಲ ಕಳ್ಕೊಂಡ್ಬಿಡ್ತೀರಿ. ಇದು ನಿಮ್ಮ ಕಣ್ಣು ಮುಂದೆ ಇವೆಲ್ಲ ನಿಮಗೆ ಎಕ್ಸಾಂಪಲ್ ಬಂದಿರ್ತವೆ. ಈಗಾಗಲೇ ಯಾರ್ಯಾರು ಹೆಂಗೆ ಮೆರೆದರೋ ಅವರೆಲ್ಲ ಏನಾದರೂ ಮಣ್ಣು ಮುಕ್ಕಿ ಹೋದ್ರು ಅಂತ ನಿಮಗೆ ಗೊತ್ತಿರ್ತೇವೆ. ಅದಕ್ಕೆ ದರ್ಪ ಪ್ರಯೋಜನಕ್ಕೆ ಬಾರದೆ ನಾವು ಪ್ರತಿನಿತ್ಯ ನಮ್ಮ ದರ್ಪಣದಲ್ಲಿ ನಮ್ಮನ್ನು ನಾವು ನೋಡ್ಕೊಂಡು ಪರೀಕ್ಷೆ ಮಾಡ್ಕೋಬೇಕಂತೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ ಇವತ್ತು ಈ ದರ್ಪಗಳನ್ನು ಪಕ್ಕಕ್ಕೆ ಇಡ್ತೀನಿ. ಗುರುಗಳೇ, ಗೊತ್ತಿಲ್ಲ ನಾವು ಮಾಡಿಬಿಟ್ಟಿದ್ದೀವಿ, ತಿದ್ದುಕೊಳ್ತೀವಿ ಅನ್ನೋರು ಯಾರು? ನೆನಪಿಲ್ಲ ನಿಮಗೆ? ತಿದ್ದುಕೊಳ್ತೀವಿ ಅನ್ನೋರು ಯಾರು? ಅಂಥವ್ರು ಏನಂತಂದರೆ, ನಿಮ್ಮಲ್ಲಿ ಈ ಸ್ಕೆಚ್ ಪೆನ್ ಬರ್ತವಲ್ಲ, 12 ಸ್ಕೆಚ್ ಪೆನ್ ಬರ್ತಾವವ. ಆ 12 ಸ್ಕೆಚ್ ಪೆನ್ ಕಲರ್ ಇರ್ತಕ್ಕಂಥ ಸ್ಕೆಚ್ ಪೆನ್ಗಳವು. ನೀವು ದರ್ಪಗಳನ್ನು ಬದಿಗಿಟ್ಟು ನಾನು ಕರುಣೆ, ಪ್ರೀತಿ, ವಾತ್ಸಲ್ಯದಿಂದ ನಡೆದುಕೊಳ್ತೀನಿ ಅನ್ನೋರು ಇಲ್ಲಿಂದ ಬದಲಾಗಿ ಪ್ರತಿಯೊಬ್ಬರೂ ಕೂಡ ಇದು, ಯಾಕಂದರೆ ಅಗ್ನಿತತ್ವ, ಜಲತತ್ವ, ವಾಯುತತ್ವ, ಆಕಾಶ ತತ್ವಗಳನ್ನು ಕೂಡಿರ್ತಕ್ಕಂತಹ ಬೆರಳುಗಳಿವು. ಈ ಬೆರಳುಗಳ ಕೆಳಗಡೆ ನೀವೇನು ಮಾಡ್ಕೊಳ್ಬೇಕು ಅಂತಂದರೆ, ಆ 12 ಸ್ಕೆಚ್ ಪೆನ್ನನ್ನು ಬಳಸಬೇಕು. ಬಳಸ್ತಕ್ಕಂತಹ ವಿಧಾನಗಳು ಹೇಗೆ ಅಂತಂದರೆ, ಪ್ರತಿನಿತ್ಯವೂ ಕೂಡ 12 ದಿನಗಳ ಕಾಲ ನಾವು ನಮ್ಮ ದರ್ಪತನವನ್ನು ಬಿಟ್ಟು ಮಹಾಲಕ್ಷ್ಮಿ ನನ್ನನ್ನು ಶೀಘ್ರವಾಗಿ ಒಲಿಯಬೇಕು ಅನ್ಲಿಕ್ಕೆ ಈ ಒಂದು ಬೆರಳು ಬುಧನ ಬೆರಳಾಗಿರ್ತಕ್ಕಂಥದ್ದು, ಇದು ರವಿಯ ಬೆರಳು, ಇದು ಶನಿಯ ಬೆರಳು, ಇದು ಗುರುವಿನ ಬೆರಳು, ಇದು ಶುಕ್ರನ ಪರ್ವ. ಈ ಶುಕ್ರನ ಪರ್ವ ಇಲ್ಲಿ ಅವರವರ ಹೆಸರುಗಳನ್ನು ಡಿಸೈನ್ ಮಾಡ್ಕೊಳ್ತೀರಿ. ಎಷ್ಟೊತ್ತು ರಾತ್ರಿ ನೀವು ಮನೆಗೆ ಬಂದ ಮೇಲೆ, ನೀವೆಲ್ಲ ಹೋಗ್ತಿರಲ್ಲ ಅವಾಗಲ್ಲ, ರಾತ್ರಿ ನೀವು ಮನೆಗೆ ಬಂದ ಮೇಲೆ ಅವರ ಸಂಖ್ಯೆಗಳನ್ನು ಹಾಕ್ಕೊಳ್ತೀರಿ. ಇಲ್ಲಿ ಈ ಬುಧನ ಸಂಖ್ಯೆ 5, ಯಾವುದಾದ್ರೂ ಸ್ಕೆಚ್ ಪೆನ್ ತೊಗೊಳ್ಳಿ. ಅಥವಾ ನಿಮಗೆ ಅವರದೇ ಕಲರ್ ಗೊತ್ತಿದ್ರೆ ಇನ್ನೂ ಚೆಂದ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬುಧನ ಕಲರ್ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಲ್ಲಿ 5 ಅಂತ ಒಂದು ಬರ್ಕೊಳ್ಳಿ. ಇನ್ನು ಇದ್ರ ಕೆಳಗಡೆ ರವಿಯ ರೆಡ್ ಕಲರ್ ಸ್ಕೆಚ್ ಪೆನ್ನಲ್ಲಿ ರವಿಯ ಸಂಖ್ಯೆ 10 ಅಂತ ಬರೀರಿ.
ಇನ್ನು ಈ ಒಂದು ಮಧ್ಯದ ಬೆರಳು ಅಂತ ಏನು ಇದೆಯೋ ಈ ಬೆರಳ ಕೆಳಗಡೆ ಶನಿಯ ಸಂಖ್ಯೆ 8 ಅಂತ ಬರೆದುಕೊಳ್ಳಿ. ಇನ್ನು ಇದು ಗುರುವಿನ ಬೆರಳು 3 ಅಂತ ಬರ್ಕೊಳ್ಳಿ. ಈ ಶುಕ್ರನ ಪರ್ವ ಇಲ್ಲಿ ನೀವು ಶುಕ್ರನನ್ನು ಬರ್ಕೋಬೇಕು. ನೀವು ಶುಕ್ರನ ಪಡ್ಕೊಳ್ಬೇಕಲ್ಲ, ಇಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಇಲ್ಲೆಲ್ಲ ಒಂದೊಂದೇ ಸಂಖ್ಯೆ ಬರೆದಿದ್ದೀರಿ. ಇದರ ಸ್ಕೆಚ್ ಪೆನ್ ವೈಟು ನಿಮಗೆ ಲೈಟ್ ಕಲರ್ಸ್ ನೀವು ಅಥವಾ ಬ್ರೌನ್ ಕಲರ್ ಬರುತ್ತಲ್ಲ ಅದನ್ನು ಕೂಡ ರಾಹುದ್ ಕೂಡ ನೀವು ಬಳಸ್ಕೊಳ್ಬೋದು. 6 ಬಾರಿ 6ಗಳನ್ನ ಬರೀರಿ. 6 ಬಾರಿ 6ಗಳನ್ನ ಬರೀರಿ. ಇದು ಮಾತ್ರ ಒಂದೇ ಸ್ಕೆಚ್ ಪೆನ್ ಬಳಸಿ, ಯಾರಿಗೂ ಕಾಣ್ತಲ್ಲ, ನಿಮಗೆ ಅಷ್ಟೇ ಕಾಣಬೇಕದು. ಹಾಗೆ ನೀವು ಬಳಸಿದ್ರು ಪರವಾಗಿಲ್ಲ. ಇದನ್ನು ಬೇಕಾದ್ರೆ ನೀವು ಪ್ರತಿನಿತ್ಯವೂ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಯಾಕಂದ್ರೆ 12 ಬಳಸಬೇಕಲ್ಲ. ಇದಾದ್ಮೇಲೆ ಹೀಗೆ ನೀವು 12 ದಿನಗಳ ಪರ್ಯಂತ ಬರೆದು ಬಿಟ್ಟು ಹೀಗೆ ಒಮ್ಮೆ, ಆಮೇಲೆ ಕನಿಷ್ಠ ಎಡಗೈ ಬಲಗೈ ಅಂತ ಅನ್ಕೋಬೇಡಿ, ಎರಡೂ ಶ್ರೇಷ್ಠವೇ. ನನ್ನಲ್ಲಿ ಕನಿಷ್ಠ ಯಾವುದು ಬರಲ್ಲ, ಜಾತಿಯಲ್ಲಾಗಲಿ ಬರಲ್ಲ ಅಥವಾ ಯಾವುದೇ ಪ್ರೀತಿಯಲ್ಲಾಗಲೂ ಬರಲ್ಲ. ಎರಡೂ ಶ್ರೇಷ್ಠವೇ, ಎರಡೂ ಹಸ್ತಗಳು ಶ್ರೇಷ್ಠವೇ. ಹಾಗಾಗಿ ನಿಮ್ಮ ಬಲ ಹಸ್ತದಿಂದ ಎಡಗೈ ಮೇಲೆ ಬರೆದುಕೊಳ್ತಾ ಒಮ್ಮೆ ಈ ಇಷ್ಟಲಿಂಗ ಇಟ್ಕೊಳ್ತಾರಲ್ಲ, ಈ ಇಷ್ಟಲಿಂಗ ಇಟ್ಕೊಂಡು ಪೂಜೆ ಮಾಡ್ತಾರಲ್ಲ, ನಿಮ್ಗೆ ಗೊತ್ತಿರತಕ್ಕಂತಹದ್ದು ಬಸವಣ್ಣ. ಹಾಗೆ ಒಮ್ಮೆ ನೀವು ನಿಮ್ಮನ್ನು ದಿಟ್ಟಿಸಿ ನೋಡ್ಕೊಳ್ಳಿ. ಏನೂ ಇಲ್ಲಿ ಇಟ್ಕೋಬೇಡಿ. ಆ ಸಂಖ್ಯೆಗಳನ್ನ ನೋಡ್ತಾ ಯಾವ ಗ್ರಹದ ಬಾಧೆಗೆ ನೀವು ಒಳಗಾಗಿದ್ದೀರೋ ಅದರಿಂದ ಹೊರಗೆ ಬರ್ತೀರಿ. ಹೀಗೆ ಮಾಡಿಕೊಂಡು ಸಂಪೂರ್ಣವಾಗಿ ನಿಮ್ಮನ್ನು ನೀವು ನೋಡಿಕೊಂಡು ಒಂದು ಸಲ ಸಾಧ್ಯವಾದರೆ ರಾತ್ರಿ ಮಲಗುವಾಗ ಇದನ್ನು ನೀವು ಹನುಮಂತನ ಮಂತ್ರವನ್ನು ಹೇಳ್ಕೊಳ್ತಾ ಮಲಗುವಂಥದ್ದು. ಹನುಮಂತನದು ನಿಮಗೆ ರಾಮಸ್ಕಂದಂ ಹನುಮಂತಂ ವೈನತೈ ಮೃಗೋದರ ಅಂತ ಬರೋ ಮಂತ್ರವನ್ನಾಗಲಿ ಅಥವಾ ಬುದ್ಧಿರ್ ಬಲಂ ಯಶೋಧೈರ್ಯಂ ಅನ್ನೋ ಮಂತ್ರವನ್ನಾಗಲಿ ಅಥವಾ ಮನೋಜವಂ ಮಾರತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿ ಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮುದಂ ಶಿರಸ ನಮಾಮಿ ಅನ್ನೋ ಮಂತ್ರವನ್ನಾಗಲಿ, ಅಥವಾ ನಮಗಿದು ಉದ್ದ ಆಗುತ್ತೆ ಗುರುಗಳೇ ಅಂದರೂ ಕೂಡ ನೀವು ಓಂ ಹಂ ಅನ್ನೋ ಬೀಜಾಕ್ಷರ, ಇದು ಅಘೋರ ಬೀಜಾಕ್ಷರ, ಇದು ಮಹಾಪ್ರಾಣ ಹಂ. ಓಂ ಹಂ ವೀರ ಹನುಮತೆ ನಮಃ ಅಂತ ಬರೆದಿದ್ದೀರಿ. ಮಂತ್ರ ಮನಸ್ಸಲ್ಲಿ ಹೇಳ್ಕೊಳ್ತಾ ಇದ್ದೀರಿ. ಹಾಗೆ ನೀವು ನಿದ್ದೆಗೆ ಜಾರ್ತೀರಿ ಕೂಡ. ಇಷ್ಟನ್ನು ಮಾಡ್ಕೊಳ್ತೀರಿ. 12 ದಿನಗಳ ಕಾಲವಷ್ಟೇ ನೀವು ಇದನ್ನು ಮಾಡ್ತೀರಿಯಪ್ಪ. ಆ ನಂತರ ನೀವು ಪರೀಕ್ಷೆ ಮಾಡ್ಕೊಳ್ಳಿಯಪ್ಪ. ಈ ಸ್ಕೆಚ್ ಪೆನ್ಗಳು ಬಳಕೆ ಆದಮೇಲೆ ಯಾರಿಗಾದರೂ ಕೊಟ್ಬಿಡ್ಬೇಕು. ಕೇವಲ 12 ದಿನ ಕಂಟಿನ್ಯೂ ಮಾಡಿಕೊಂಡು ನೀವು ಪ್ರೇಯರ್ ಮಾಡಿ. ಬೆಳಿಗ್ಗೆ ಎದ್ದು ಕೂಡಲೇ ಬೆಲ್ಲವನ್ನು ನಿಮ್ಮ ಹತ್ರ ಇಟ್ಕೊಂಡಿರಬೇಕು, ಪುಡಿ ಮಾಡಿ ಇಟ್ಕೊಂಡಿರಬೇಕು. ಎದ್ದು ಕೂಡಲೇ ಬೆಲ್ಲವನ್ನು ತಗೊಂಡೋಗಿ ಆಚೆ ಇರುವೆಗಳಿಗೆ ಹಾಕುವಂಥದ್ದು. ನಿಮ್ಮ ಮನೆ ಬಾಗಿಲಲ್ಲಿ ಸ್ವಲ್ಪ ಕ್ರಿಮಿಕೀಟ, ನೀವು ಸ್ನಾನ ಮಾಡೋ ಒಳಗಡೆ ಒಂದು ಕ್ರಿಮಿಕೀಟ ತಿಂದಿರಬೇಕಯ್ಯ, ಅದು ನಿಮ್ಮಲ್ಲಿರ್ತಕ್ಕಂಥ ಜಾಡ್ಯಾಪವನ್ನು, ಪೀಡೆಯನ್ನು, ಬಾಧೆಯನ್ನು ತೊಲಗಿಸ್ತಕ್ಕಂತಹದ್ದು. ಕ್ರಿಮಿಕೀಟಗಳು ಅವನ ಸೃಷ್ಟಿಯಲ್ಲಿ ಅದಕ್ಕೂ ಪ್ರಾಣ ಇದೆ. ನಿನ್ನ ಸೃಷ್ಟಿಯಲ್ಲಿ ಮಾತ್ರ ಮನುಷ್ಯನಿಗೆ ಪ್ರಾಣ ಇರೋದು. ಇನ್ಯಾವುದು ಪ್ರಾಣಿಗೆ ಪ್ರಾಣ ಇರಲ್ಲ. ಅದು ಬಿಡು, ಅದು ನಿಮ್ಮ ಜಾಯಮಾನ, ಏನು ಮಾಡಕ್ಕೆ ಬರಲ್ಲ. ಅದಕ್ಕೆ ಸ್ವಲ್ಪ ಆಹಾರವನ್ನು ಕೊಡು, ಅದು ನಿನ್ನ ದಾರಿದ್ರ್ಯವನ್ನು ಅಲ್ಲಿ ತೊಳೆದಾಕತ್ತೆ. ನಿನ್ನ ಸ್ನಾನ ಮಾಡಿ ನಿನ್ನ ಮನಸ್ಸಿನ ಕೊಳೆಯನ್ನು ತೊಳೆದಾಕತ್ತೆ. ಹೀಗೆ ಮಾಡಿ ಬಾ, ಅದೃಷ್ಟವನ್ನು ಪಡೆದಿರು. ಖಂಡಿತ ಗುರುಗಳೇ, ಭಾಳ ಚೆನ್ನಾಗಿತ್ತು ನೀವು ಹೇಳಿದಂಥ ವಿಚಾರಗಳು. 12 ದಿನಗಳ ಕಾಲ ಈ 12 ಸ್ಕೆಚ್ ಪೆನ್ಗಳಲ್ಲಿ ನಾವು ಏನು ಮಾಡಬೇಕು, ನಂತರ ಅದನ್ನು ಯಾವ ರೀತಿ ಬೇರೆಯವರಿಗೆ ಕೊಡಬೇಕು ಅಂತ ತಿಳಿಸ್ಕೊಟ್ರಿ. ಹಾಗೆ ನಡೆದು ಬಂದಿರುವಂಥ ಹಾದಿನ ಮರೆಯಕ್ಕೆ ಹೋಗಬಾರ್ದು. ಯಾವತ್ತು ಆ್ಯಟಿಟ್ಯೂಡ್ ಅನ್ನೋದು ತೋರಿಸೋದು ಬೇಡ, ಗ್ರ್ಯಾಟಿಟ್ಯೂಡ್ ಭಾವನೆ ಇರಲಿ ಅನ್ನೋದನ್ನ ಭಾಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರಗಳು. ಹರೇ ಶ್ರೀನಿವಾಸ. ಇನ್ನು ಇದೇ ಫೆಬ್ರವರಿ 12ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನವನ್ನು ಪಡೆದುಕೊಳ್ಬಹುದು, ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಬಹುದು. ಇನ್ನು ನೀವು ಬಹಳ ದಿನಗಳಿಂದ ಕಾಯ್ತಾ ಇದ್ದೀರಾ ವಿಷ್ಣುದತ್ತ ಗುರೂಜಿಯವ್ರನ್ನ ನೇರವಾಗಿ ಭೇಟಿ ಮಾಡೋದು ಕೂಡ ನಿಮಗೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.